ಈ ಹೆಲ್ತ್ ಕ್ಲೋನಿಂಗ್ ಮುಖ್ಯವಾಗಿ ಹೇಗೆ ನಿಮ್ಗೆ ಇನ್ಸ್ಪೈರ್ ಆಯಿತು ಮತ್ತು ಅದನ್ನು ಹೇಗೆ ಕಲ್ತ್ರಿ ನೀವು? ಈ ಏನು ಆರ್ಟ್ ಫಾರ್ಮ್ ಇದೆ, ಇದು ಬರೀ ಆರ್ಟ್ ಫಾರ್ಮ್ ಅಲ್ಲ. ಈಗ ನನಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು. ಓಕೆ. ಈ ಕೆಲವುದು ಸುಮಾರು ನಾವು ಈಗ ವಯಸ್ಸಾದ್ಮೇಲೆ ಎಷ್ಟೊಂದು ಅವಮಾನಗಳು ಅಥವಾ ವಯಸ್ಸಾದ್ಮೇಲೆ ನಮಗೆ ನಾವು ನಾನು ಈ ಥರ ಮಾಡಿದ್ರೆ ಜನ ಹಿಂಗೆ ಅನ್ಕೋತಾರೆ, ಕೀಳರಿಮೆ ಇರುತ್ತೆ, ಅಥವಾ ಒಂದೊಂದ್ಸತಿ ಮೇಲರಿಮೆ ಇರ್ಬೋದು, ಅಥವಾ ಕೆಲವು ಸತಿ ಭಯ ಇರ್ಬೋದು, ಅಥವಾ ಕೋಪ ಬರ್ಬೋದು ನಮಗೆ ಅವಾಗವಾಗ. ಸೊ ನನಗೆ ಏನೇನು ಸಮಸ್ಯೆಗಳಿತ್ತು, ನಾನು ಕ್ಲೌನಿಂಗ್ ಕಲ್ತಿದ್ದ ಕ್ಷಣದಿಂದ ಅದನ್ನ ಬೇರೆ ಥರ ನೋಡೋಕೆ ಶುರು ಮಾಡಿದೆ. ಓಕೆ, ನಿಮ್ಮ ಜೊತೆ ಸೇರ್ಕೋಬೇಕು, ನಾವು ಕಲಿಬೇಕು, ಆ ಥರ ಇದ್ದಾರೆ ಏನಾದ್ರು ಆಪರ್ಚುನಿಟಿಗಳಿದೆಯಾ? ಇದು 1 ತಿಂಗಳ ವಾರಾಂತ್ಯ ವೀಕೆಂಡ್ ಟ್ರೈನಿಂಗ್ ಪ್ರೋಗ್ರಾಮ್, 8 ದಿನ ಟ್ರೈನಿಂಗ್ ಇರುತ್ತೆ. ಓಕೆ. ಅವ್ರದ್ದು ಕಷ್ಟ, ಆರೋಗ್ಯ ಸಮಸ್ಯೆ ಇರ್ತಾರೆ, ಅವ್ರು ಇದರಲ್ಲಿ ಈಗ ನೀವೆಲ್ಲ ಹೋಗಿ ಮಾಡಿದಾಗ ಹೌ ಇಸ್ ದ ಅಕ್ಸೆಪ್ಟೆನ್ಸ್? ಆ ಮಗುಗೆ ಆ ಮಗುಗೆ ಅನ್ಸ್ಬೇಕು, ಓಕೆ ಯಾರು ನನ್ನ ಮಾತು ಕೇಳಲ್ಲ, ಇವನೊಬ್ಬ ಯಾರೋ ಬಂದೇನೆ, ಇವನು ನನ್ನ ಮಾತು ಕೇಳ್ತಾನೆ ಅಂತ. ಮತ್ತೆ ಸುಮಾರು ಜನಕ್ಕೆ ಡೌಟ್ ಇತ್ತು, ಇವ್ರು ಏನು ಮಾಡ್ತಾರೆ, ಯಾಕೆ ಬೇಕು ಇವರು ಅಂತ. ಸ್ಲಮ್ ಏರಿಯಾಗೆಲ್ಲ ಹೋದಾಗ ಅಲ್ಲಿ ಯಾವ ಥರ ಕ್ಲೌನಿಂಗು? ನಡ್ಕೊಂಡು ಹೋದ್ರೆ ಬಿದೋಗ್ತೀನಿ, ಆ ಥರ ಆಟ ಶುರು ಮಾಡಿದೆ. ಆವಾಗ ಎಲ್ಲಿಂದನೋ ಇಷ್ಟೇ ಚಿಕ್ಕ ಹುಡುಗ, ಒಂದು 4-5 ವಯಸ್ಸಿರ್ಬೋದು, ಎಲ್ಲೋ ಇದ್ದ ಅವನು ಓಡ್ಕೊಂಬಂದ್ಬಿಟ್ಟು ಅಲ್ಲಿ ಮರದ ದಿಮ್ಮಿ ಇತ್ತು, ತಗೊಂಬಂದು ಬ್ರಿಡ್ಜ್ ಮಾಡಿಕೊಟ್ಟ ನನಗೆ. ನಮಸ್ತೆ ವೀಕ್ಷಕರೇ, ಈ ದಿನ ಹಾಗೂ ಜಂಗಮ ಕಲೆಕ್ಟಿವ್ ಸಹಯೋಗದಲ್ಲಿ ನಡೀತಿರುವ ಜೀವಪದ ಸೀರೀಸ್ಗೆ ಸ್ವಾಗತ. ಇಂದು ಮೇಯ್ನಾಗಿ ಹೆಲ್ತ್ ಕೇರ್ ಇದ್ರ ಬಗ್ಗೆ, ಹೆಲ್ತ್ ಕ್ಲೋನಿಂಗ್ ಅಂತ ಒಂದು ಹೊಸ ಈ ಭಾರತದಾದ್ಯಂತ ಇದು ಮುಖ್ಯವಾಗಿ ಅಮೇರಿಕಾ ಹಾಗೂ ಯುರೋಪ್ ದೇಶದಲ್ಲಿ ನಿಮಗೆ ಕಾಣಸಿಗುತ್ತೆ. ಆ ಹಾಸ್ಪಿಟ್ಲ್ಗಳಲ್ಲಿ ಈಗ ಹೇಗೆ ಡಾಕ್ಟ್ರು, ನರ್ಸ್ಗಳು ಮತ್ತು ಪೇಷಂಟ್ಸ್ ಯಾವ ಥರ ಇದ್ದಾರೆ, ಪೇಷಂಟ್ಸ್ಗೆಲ್ಲ ಹೋಗಿ ಒಂದು ಮಾನಸಿಕವಾಗಿ ಅವ್ರನ್ನ ಅವ್ರಿಗೆ ಏನು ಒಂದು ಆರೋಗ್ಯ ಇದರಲ್ಲಿ ಅವರು ಭಾಳ ಡೌನ್ ಆಗಿರ್ತಾರೆ, ಅದನ್ನು ಒಂದು ಇಮೋಷ್ನಲಿ ಮತ್ತು ಅವ್ರ ಸೈಕಾಲಜಿಕಲಿ ಸ್ವಲ್ಪ ಅವ್ರನ್ನ ಹೆಲ್ತ್ ಕ್ಲೋನಿಂಗ್ ಮೂಲಕ ಅವ್ರಿಗೆ ಯಾವ ಥರ ಒಂದು ಸ್ಟ್ರೆಂತಾಗಿ ನಿಲ್ಬೋದು ಅನ್ನೋದನ್ನು ಕರ್ನಾಟಕದಲ್ಲಿ ಡಾಕ್ಟರ್ ಪ್ಯಾರೆಟ್ಸ್ ಅನ್ನೋ ಒಂದು ಸಂಸ್ಥೆ, NGO, ಅವರು ಒಂದು ಹೆಲ್ತ್ ಕ್ಲೋನಿಂಗ್ ಅಂತ ಒಂದು ಹೊಸ ರೀತಿಯಾದ ಒಂದು ಹಾಸ್ಪಿಟ್ಲ್ಗಳಿಗೆ, ಮುಖ್ಯವಾಗಿ ಕ್ಯಾನ್ಸರ್ ಪೇಷಂಟ್ಸ್ಗಳಿಗಾಗಿರ್ಬೋದು, ಭಾಳ ಅವರು ನೊಂದಿರ್ತಾರೆ, ಅವ್ರಿಗೆ ಯಾವ ಥರ ನಾವು ಒಂದು ನಗಿಸೋ ಮುಖಾಂತರ ಒಂದು ಹೆಲ್ತ್ ಕ್ಲೌನಿಂಗ್ ಮಾಡ್ತಾರೆ, ಮತ್ತು ಅದು ಏನು, ಅದರ ಒಂದು ಹಿಸ್ಟ್ರಿ ಏನು, ಅದು ಯಾವ ಥರ ಇವ್ರಿಗೆ ಇನ್ಸ್ಪೈರ್ ಆಯಿತು ಅನ್ನೋದನ್ನು ಹಂಚ್ಕೊಳ್ಳಿಕ್ಕೆ ನಮ್ಮ ಹತ್ರ ಇಂದು ಶ್ರೀಹರ್ಷ GN ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೀನಿ. ಈ ಹೆಲ್ತ್ ಕ್ಲೋನಿಂಗ್ ಮುಖ್ಯವಾಗಿ ಹೇಗೆ ನಿಮ್ಗೆ ಇನ್ಸ್ಪೈರ್ ಆಯಿತು ಮತ್ತು ಅದನ್ನು ಹೇಗೆ ಕಲ್ತ್ರಿ ನೀವು? 1-2 ವರ್ಷದ ಹಿಂದೆ ನಮ್ಮ ಕಾಮನ್ ಫ್ರೆಂಡ್ ಒಬ್ಬರು ನಾನು ಥಿಯೇಟ್ರ್ ಮಾಡ್ತಾಯಿದ್ದೆ. ಓಕೆ. ಬೆಂಗಳೂರಲ್ಲೇ ಒಂದು 20 ವರ್ಷದಿಂದ ಥಿಯೇಟ್ರ್ ಮಾಡ್ತಾಯಿದ್ದೀನಿ. ಸೊ ಒಬ್ಬರು ಲ್ಯಾಟ್ವಿಯಾಯಿಂದ ಬರ್ತಾ ಇದ್ದಾರೆ. ಅವರು ಕ್ಲೌನಿಂಗ್ ಅನ್ನೋ ಒಂದು ಆರ್ಟ್ ಫಾರ್ಮ್ನ ಹೇಳ್ಕೊಡ್ತಾರೆ, ವರ್ಕ್ಶಾಪ್ ಮಾಡ್ತಾರೆ ಅಂತ ಹೇಳಿದ್ರು. ಕ್ಲೌನಿಂಗ್ ಅನ್ನೋದು ಒಬ್ಬ ಆ್ಯಕ್ಟ್ರಿಗೆ ನನಗೆ ಭಾಳ ಕ್ಯೂರಿಯಾಸಿಟಿ ಬಂತು ಆ್ಯಕ್ಟ್ರಾಗಿ. ಇದು ಕಲಿಬೇಕಲ್ಲ, ಇದು ಕ್ಲೌನಿಂಗು, ಇದು ಭಾಳ ಮಜಾ ಇದೆ ನೋಡೋಕ್ಕೆ, ಈ ಥರ ನಾನು ಒಬ್ಬ ಆ್ಯಕ್ಟ್ರಾಗಿ ಮಾಡೋಕ್ಕಾದರೆ ಭಾಳ ಮಜಾ ಇರುತ್ತೆ ಅಂತ ಆಸೆಯಾಗಿ ನಾನು ಒಂದು ವರ್ಕ್ಶಾಪಿಗೆ ಸೇರಿದೆ. ಓಕೆ. ಅದು ಒಂದು 3 ತಿಂಗಳ ಕಾಲ ಇದ್ದಿದ್ದು ವರ್ಕ್ಶಾಪು. ಓಕೆ. ಆ 3 ತಿಂಗಳಲ್ಲಿ ನನಗೇನು ಗೊತ್ತಾಯಿತು ಅಂದರೆ, ನಮ್ಗೆ ಯಾರು ಹೇಳ್ಕೊಡಕ್ಕೆ ಬಂದಿದ್ರು, ಈಗೋರ್ ಅನ್ನೋರು ಲ್ಯಾಟ್ವಿಯಾಯಿಂದ, ಮತ್ತು ಇನ್ನೊಂದಿಬ್ಬರು ಬಂದಿದ್ರು, ಸೂಸಿ ಫರ್ಗ್ಯೂಸನ್ ಅಂತ ಸ್ಕಾಟ್ಲೆಂಡಿಂದ ಬಂದಿದ್ರು. ಓಕೆ. ಮತ್ತು ಲಿಂಡಾ ಅಂತ ಅವರು ಲ್ಯಾಟ್ವಿಯಾಯಿಂದ ಬಂದಿದ್ರು. ಓಕೆ. ಸೊ ಅವರೆಲ್ಲ ಬರೀ ಕ್ಲೌನಿಂಗ್ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ಅದು ಮಾಡ್ದೇನೆ ಹೆಲ್ತ್ ಕೇರ್ ಕ್ಲೌನಿಂಗ್ ಅನ್ನೋ ಒಂದು ಆರ್ಟ್ನ ಹೆಲ್ತ್ ಕೇರ್ ಸೆಟಪ್ಪಲ್ಲಿ, ಮತ್ತು ಈ ಯುಕ್ರೇನಲ್ಲಿ ಹೋಗ್ಬಿಟ್ಟು ಅಲ್ಲಿ ವಾರ್ ಝೋನಲ್ಲಿ ರೆಫ್ಯೂಜೀಸ್ ಇರ್ತಾರಲ್ಲ ಅವ್ರ ಜೊತೆ ಇದೆಲ್ಲ ಕೆಲಸ ಮಾಡಿದರು. ಸೊ ನನಗೆ ಆವಾಗ ಗೊತ್ತಾಯಿತು, ಇದು ಈ ಏನು ಆರ್ಟ್ ಫಾರ್ಮ್ ಇದೆ, ಇದು ಬರೀ ಆರ್ಟ್ ಫಾರ್ಮ್ ಅಲ್ಲ, ಈಗ ನನಗೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು. ಓಕೆ. ಈ ಕೆಲವುದು ಸುಮಾರು ನಾವು ಈಗ ವಯಸ್ಸಾದ್ಮೇಲೆ ಎಷ್ಟೊಂದು ಅವಮಾನಗಳು, ಅಥವಾ ವಯಸ್ಸಾದ್ಮೇಲೆ ನಮಗೆ ನಾವು ನಾನು ಈ ಥರ ಮಾಡಿದ್ರೆ ಜನ ಹಿಂಗೆ ಅನ್ಕೋತಾರೆ, ಕೀಳರಿಮೆ ಇರುತ್ತೆ, ಅಥವಾ ಒಂದೊಂದ್ಸತಿ ಮೇಲರಿಮೆ ಇರ್ಬೋದು, ಅಥವಾ ಕೆಲವು ಸತಿ ಭಯ ಇರ್ಬೋದು, ಅಥವಾ ಕೋಪ ಬರ್ಬೋದು ನಮಗೆ ಅವಾಗವಾಗ.
ಸೊ ನನಗೆ ಏನೇನು ಸಮಸ್ಯೆಗಳಿತ್ತು, ನಾನು ಕ್ಲೌನಿಂಗ್ ಕಲ್ತಿದ್ದ ಕ್ಷಣದಿಂದ ಅದನ್ನ ಬೇರೆ ಥರ ನೋಡೋಕೆ ಶುರು ಮಾಡಿದೆ. ಓಕೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಮತ್ತು ಅದನ್ನು ಈಗ ನನ್ನ ಮನೆಯಲ್ಲೇ ನನ್ನ ಮಗ ಚಿಕ್ಕ ಹುಡುಗ ಆಗ ಓಕೆ, ನನಗೆ ಭಾಳ ಕಷ್ಟ ಆಗ್ತಾಯಿತ್ತು ಅವನ್ನ ನೋಡ್ಕೊಳ್ಳೋದು. ಅವನು ಭಾಳ ಆ್ಯಕ್ಟಿವ್ ಇದ್ದ. ಹೆಂಗಪ್ಪ ನಾನು ಅವನ್ನ ಸಮಾಧಾನ ಮಾಡೋದು, ಹೆಂಗೆ ನನ್ನ ಮಾತು ಅವನಿಗೆ ಕೇಳ್ತಾನೆ ಅನ್ನೋದೆಲ್ಲ ಭಾಳ ಕಷ್ಟಪಡ್ತಾಯಿದ್ದೆ. ಬಟ್ ಇದು ಈ ಕ್ಲೌನಿಂಗ್ ಕಲ್ತಾಗ ಆ 3 ತಿಂಗಳಲ್ಲಿ ಓಕೆ, ನನ್ನ ಒಳಗಿನ ಮಗುನ ಆಚೆ ತರೋಂಥ ಒಂದು ಕಲೆ ಅದು. ಓಕೆ ಓಕೆ. ಸೊ ಆ ಮಗು ಜೊತೆ ನನಗೆ ಕಾಂಟ್ಯಾಕ್ಟ್ ಬೆಳೆದಿದ ತಕ್ಷಣ ನಾನು ನೋಡೋ ವಿಧ ಬೇರೆ ಆಯಿತು. ಓಕೆ, ಸಮಸ್ಯೆಗಳನ್ನು ಕ್ಲೌನಿಂಗ್ ಇಂದ ನೀವು ಅದನ್ನ ನನ್ನ ಲೈಫೇ ಚೇಂಜ್ ಆಯಿತು. ಮತ್ತೆ ಕ್ಲೌನಿಂಗ್ ನಿಮ್ಗೆ ಆ 3 ತಿಂಗಳ ಕೋರ್ಸಲ್ಲಿ ಯಾವ್ಯಾವ ಥರ ಇತ್ತು? ನಿಮಗೆ ಒಂದು ಗೈಡ್ ಮಾಡೋದಾಗಲಿ, ಆ ರಿಲೇಟೆಡ್ಲಿ ಯಾವ ಥರ ನೀವು ಲರ್ನ್ ಮಾಡಿದ್ರಿ? ಮತ್ತು ಅವ್ರದ್ದೇನೋ ಒಂದಿಷ್ಟು ಸಬ್ಜೆಕ್ಟ್ಸ್ ಅಂತ ಇರುತ್ತೋ, ಏನು ಕನ್ಸರ್ನ್ಸ್ ಇರುತ್ತೆ ಅವ್ರದ್ದು? ಬೇರೆ ಬೇರೆ ಥರ ಟ್ರೈನಿಂಗಲ್ಲಿ ಇದು ಮಾಡಿದ್ರು. ಒಂದು ನಮ್ಮಲ್ಲಿರೋ ಆ ಕೀಳರಿಮೆ, ಅವಮಾನ ಅಥವಾ ಕೋಪ, ಅದನ್ನು ನಾವು ಆಚೆ ಕಡೆಗೆ ಎಕ್ಸ್ಪ್ರೆಸ್ ಮಾಡಿದಾಗ ಮಾಡಿ ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಗೇನೋ ಅವಮಾನ ಆಯ್ತು, ನಾವು ಬಿದ್ದಿದ ತಕ್ಷಣ ಹಿಂಗೆ ಮಾಡ್ತೀವಿ. ಅಥವಾ ಯಾರೋ ಹಿಂಗೆ ನಗ್ತಾ ಇದ್ದಾರೆ, ನಕ್ಕಿದ ತಕ್ಷಣ ಹಿಂಗೆ ಮಖ ಬಗ್ಗಿಸ್ತೀವಿ ಅಥವಾ ಮೈ ಬಗ್ಗಿಸ್ತೀವಿ. ಸೊ ಇದನ್ನು ನಾವು ಈ ಥರ ಮಾಡ್ದೇನೆ ಅದನ್ನು ಫೇಸ್ ಮಾಡೋದು ಹೇಗೆ, ಅದನ್ನು ಸೆಲೆಬ್ರೇಟ್ ಮಾಡೋದು ಹೇಗೆ? ನಮ್ಮ ಫೇಲ್ಯೂರು ಎಲ್ಲೋ ಒಂದು ಸೋಲ್ತಾ ಇರ್ತೀವಿ ನಾವು, ಆ ಸೋಲನ್ನು ಸೆಲೆಬ್ರೇಟ್ ಮಾಡೋದು ಹೇಗೆ ಅನ್ನೋದ್ರ ವಿಷಯದ ಮೇಲೆ ಟ್ರೈನಿಂಗ್ ಇತ್ತು. ಮತ್ತು ಹೇಗೆ ನಾವು ನಮ್ಮ ಒಂದು ಗುಂಪಿತ್ತಲ್ಲ, ನಾವು ಯಾವಾಗಲೂ ಇಬ್ಬಿಬ್ರು ಹೋಗ್ತೀವಿ ಆಸ್ಪತ್ರೆಗೆ ಕ್ಲೌನಿಂಗ್ ಮಾಡೋಕ್ಕೆ. ಸೊ ಆ ಪಾರ್ಟ್ನರ್ಶಿಪ್ಪು ಹೇಗೆ ನಾವು ಇನ್ನೊಬ್ರನ್ನ ನೋಡ್ಕೊಳ್ಳೋದು, ಅವ್ರನ್ನ ನಾವು ಹೇಗೆ ಸಪೋರ್ಟ್ ಮಾಡೋದು, ಮತ್ತು ಅವ್ರ ಬಗ್ಗೆ ಫಸ್ಟ್ ಯೋಚನೆ ಮಾಡೋದು. ಇಟ್ ಈಸ್ ಆಲ್ ಅಬೌಟ್ ಯು, ನಾಟ್ ಅಬೌಟ್ ಮೀ. ಓಕೆ. ಈ ಇದಕ್ಕೆ ಸಂಬಂಧಪಟ್ಟಾಗೆ ನೀವೀಗ ಹಾಸ್ಪಿಟ್ಲಲ್ಲಿ ಕ್ಲೋನಿಂಗ್ ಮಾಡ್ತಿದ್ದೀರಾ. ಈಗ ಒಂದು ಆ ಪೇಷಂಟ್ಗೆ ಅವ್ರದ್ದು ಹೆಲ್ತ್ ಸ್ಟೇಟಸ್ ಯಾವ ಥರ ಇರುತ್ತೆ ಅದನ್ನು ನೀವು ತಿಳ್ಕೊಬೇಕಾಗುತ್ತೆ. ಇದಕ್ಕೆ ಪೇಷಂಟ್ ರಿಲೇಟೆಡ್ ಆಗಿ ಯಾವ ಥರ ಟ್ರೈನ್ ಮಾಡಿದ್ರು, ಯಾವ ಥರ ಇತ್ತು? ಸೊ ಹೆಲ್ತ್ ಕೇರ್ ಸೆಟಪ್ನ ಸಿಮ್ಯುಲೇಷನ್ ಮೂಲಕ, ಅಂದರೆ ಈಗ ಕೆಲವರು ಪೇಷಂಟ್ಗಳಾಗಿ ಮತ್ತು ಕೆಲವರು ಅವರ ಪೇರೆಂಟ್ಸ್, ನಾವು ಬರೀ ಪೇಷಂಟ್ ಜೊತೆ ಕೆಲಸ ಮಾಡಲ್ಲ, ಅವರ ಅಪ್ಪ ಅಮ್ಮಂದರು ಯಾರು ನೋಡ್ಕೋತಿರ್ತಾರೆ ಅವರು, ಅಥವಾ ಅಲ್ಲಿ ನರ್ಸು, ಡಾಕ್ಟರ್ಸು, ಎಲ್ಲರೂ ಸ್ಟ್ರೆಸ್ಸಲ್ಲಿ ಇರ್ತಾರೆ ಆ ಎನ್ವಿರಾನ್ಮೆಂಟಲ್ಲಿ. ಸೊ ಅವರೆಲ್ಲರ ಜೊತೆ ಕೆಲಸ ಮಾಡ್ತೀವಿ. ಆ ಥರ ಎನ್ವಿರಾನ್ಮೆಂಟ್ ಸಿಮ್ಯುಲೇಷನ್ ಅಂದರೆ ಕೃತಕವಾಗಿ ವರ್ಕ್ಶಾಪಲ್ಲಿ ಆ ಥರ ಕ್ರಿಯೇಟ್ ಮಾಡಿ ನಾವು ಹೆಂಗೆ ಅಪ್ರೋಚ್ ಮಾಡೋದು. ಈಗ ಒಂದು ಮಗು ಯಾರ ಜೊತೆನೂ ನಾನು ಮಾತಾಡಲ್ಲ ಅಂತ ಕೂತಿರುತ್ತೆ, ಅಥವಾ ಆ ಮಗುಗೆ ಎಲ್ಲರೂ ಹೇಳೋರೇ ಆಗಿರ್ತಾರೆ. ಅಪ್ಪ ಅಮ್ಮ ಇದನ್ನು ಮಾಡು ಅಂತಾರೆ, ಡಾಕ್ಟ್ರು ಇನ್ನೊಂದು ಮಾಡು ಅಂತಾರೆ, ಸಿಸ್ಟರ್ ನೀನು ಇದನ್ನು ಮಾಡು ಅಂತಾರೆ. ಮಗು ಹೇಳೋದು ಮಾತು ಯಾರೂ ಕೇಳ್ತಿರಲ್ಲ, ಆ ಮಗುಗೆ ಏನು ಬೇಕೋ ಮಾಡೋಕ್ಕಾಗ್ತಿರಲ್ಲ. ಸೊ ಆ ಮಗು ಭಾಳ ಇದಾಗಿರುತ್ತೆ, ಏನೋ ಡಿಪ್ರೆಷನ್ಗೆ ಹೋಗಿರುತ್ತೆ ಅಥವಾ ಕೋಪ ಇರುತ್ತೆ ಆ ಮಗುಗೆ. ಆ ಮಗುನ ಹೆಂಗೆ ಅಪ್ರೋಚ್ ಮಾಡೋದು? ಈಗ ನಾನು ಹೋಗ್ಬಿಟ್ಟು ಸುಮ್ಮನೆ ಹೋಗಿ ಮಾತಾಡ್ಸಿದ್ರೆ ಮಗು ಯಾಕೆ ಮಾತಾಡ್ಬೇಕು ನನ್ನ ಜೊತೆ? ಸೊ ಹೆಂಗೆ ಅಪ್ರೋಚ್ ಮಾಡೋದು ಅಂತ ಬೇರೆ ಬೇರೆ ಸೆಟಪ್ ಮೂಲಕ ಹೆಲ್ತ್ ಕ್ಲೋನಿಂಗಲ್ಲಿ ನಿಮಗೆ ಟ್ರೈನಿಂಗ್ ಮಾಡೋದು. ಈಗ ಹೊಸಬ್ರು ಯಾರಾದರೂ ನಮ್ಮ ವೀಕ್ಷಕರು ನೋಡ್ತಿರೋರು ನಿಮ್ಮ ಜೊತೆ ಸೇರ್ಕೋಬೇಕು, ನಾವು ಕಲಿಬೇಕು, ಆ ಥರ ಇದ್ದಾರೆ, ಏನಾದ್ರು ಆಪರ್ಚುನಿಟಿಗಳಿದೆಯಾ? ಹೇಗೆ? ಹೌದು, ಈಗ ನಾವು ಮೊದಲನೇ ಬಾರಿ 2 ವರ್ಷದಲ್ಲಿ ಫಸ್ಟ್ ಟೈಮು ನಾವು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಕಲ್ತ್ಕೊಳ್ಳಿ, ಇದೇ ಥರ ಹೆಲ್ತ್ ಕೇರ್ ಕ್ಲೌನ್ ಆಗಲಿ ಅಂದ್ಬಿಟ್ಟು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಓಕೆ. ಇದು 1 ತಿಂಗಳ ವಾರಾಂತ್ಯ ವೀಕೆಂಡ್ ಟ್ರೈನಿಂಗ್ ಪ್ರೋಗ್ರಾಮ್, 8 ದಿನ ಟ್ರೈನಿಂಗ್ ಇರುತ್ತೆ. ಓಕೆ. ಇದು ಆಲ್ರೆಡಿ ಶುರು ಆಗಿದೆ ಈಗ. ಸೊ ಇದೇ ಥರದ್ದು ಮತ್ತೆ ನಾವು 6 ತಿಂಗಳಿಗೊಂದ್ಸತಿನೋ ವರ್ಷಕ್ಕೊಂದ್ಸತಿನೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಸೇರಿಕೊಂಡ್ರೆ ಅವರು ಕಲ್ತ್ಕೋಬೋದು. ಓಕೆ. ಅವ್ರಿಗೆ ಕ್ಲೌನಿಂಗು ಮತ್ತು ನೀವು ಅವ್ರಿಗೆ ಹಾಸ್ಪಿಟ್ಲಿಗೆಲ್ಲ ನೀವೇ ಎಲ್ಲೆಲ್ಲಿ ನಿಮ್ಮ ಟೈಅಪ್ ಇದೆ ಅಲ್ಲಿಗೆ ಕಳಿಸ್ಕೊಡ್ತೀರಾ? ಅವ್ರಿಗೆ ಆಸ್ಪತ್ರೆಗೆ ಹೋಗ್ಬೋದು ನಾನು ಅನ್ನೋ ಕಾನ್ಫಿಡೆನ್ಸ್ ಬರೋ ತನಕ ಟ್ರೈನಿಂಗ್ ಕೊಟ್ಟು ಟ್ರೈನ್ ಮಾಡ್ತೀರಾ? ಕಾನ್ಫಿಡೆನ್ಸ್ ಬಂದು ಅವ್ರಿಗೆ ಇಷ್ಟ ಆಗ್ತಾ ಇದೆ, ಓಕೆ ನಾವು ಅಲ್ಲೋ ಕೆಲಸ ಮಾಡ್ಬೋದು ಅಂತ ಆಸೆ ಇದ್ದರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ನಾವು. ಓಕೆ. ಪೇಮೆಂಟು ಕೊಡ್ತಿರೋದು ಅವ್ರಿಗೆ? ಪೇಮೆಂಟ್ ಅಂದರೆ ನಾವು ಒಂದು NGO ಆಗಿರೋದ್ರಿಂದ ಫಂಡ್ ರೈಸ್ ಮಾಡ್ತೀವಿ. ಓಕೆ. ಫಂಡ್ಸ್ ಯಾವ ಥರ ಇರುತ್ತೆ ಟ್ರಸ್ಟಲ್ಲಿ ಅದ್ರ ಮೇಲೆ ಅವ್ರಿಗೆ ಪೇಮೆಂಟು ಕೊಡ್ತೀವಿ. ಓಕೆ. ಈಗ ನೀವು ಆಸ್ಪತ್ರೆಗಳಿಗೆಲ್ಲ ಹೋಗ್ತಿರಲ್ಲ, ಅಲ್ಲಿ ಹೋದಾಗ ನಿಮ್ಗೆ ಯಾವ ಥರ ಟ್ರೈನಿಂಗ್ ಆಗಿದೆ ಅಂತ ನೀವು ಹೇಳಿದ್ರಿ, ಮತ್ತು ಅಲ್ಲಿ ಡಾಕ್ಟರ್ ನರ್ಸು ಜೊತೆ ನಿಮಗೆ ಹೆಂಗೆ ಕನೆಕ್ಟ್ ಯಾವ ಥರ ಇದೆ? ಅವ್ರು ನಿಮಗೆ ಎಲ್ಲರೂ ಡಾಕ್ಟ್ರುಗಳು ಅಕ್ಸೆಪ್ಟ್ ಮಾಡ್ತಾರಾ? ನೀವು ಅವ್ರದ್ದೇನೋ ಪೇಷಂಟು ಅವ್ರದ್ದು ಕಷ್ಟ ಆರೋಗ್ಯ ಸಮಸ್ಯೆ ಇರ್ತಾರೆ, ಅವ್ರ ಇದರಲ್ಲಿ ಈಗ ನೀವೆಲ್ಲ ಹೋಗಿ ಮಾಡಿದಾಗ ಹೌ ಇಸ್ ದ ಅಕ್ಸೆಪ್ಟೆನ್ಸ್? ಇಲ್ಲ, ಶುರುವಿನಲ್ಲಿ ಯಾರಿಗೂ ಗೊತ್ತಿರಲ್ಲ ಇದು. ನಮಗೆ ಸದ್ಯ ಥ್ಯಾಂಕ್ಫುಲಿ ನಾವು ಇದಕ್ಕೆ ಮುಂಚೆ ಈಗ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತ್ ಅನ್ನೋ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತೀವಿ. ಓಕೆ. ಅದಕ್ಕೆ ಮುಂಚೆ ಸುಮಾರು ಆಸ್ಪತ್ರೆಗೆ ಅಪ್ರೋಚ್ ಮಾಡಿದ್ದೀವಿ. ಈಗ ಸ್ಪರ್ಶ ಆಸ್ಪತ್ರೆ ಇರ್ಬೋದು, ಅಥವಾ ಗೌರ್ಮೆಂಟ್ದು ಈ ಗೌರ್ಮೆಂಟ್ ಅಫಿಷಿಯಲ್ಸ್ನ ಮೀಟ್ ಮಾಡಿದ್ವಿ. ಅವ್ರದ್ದು ಈ ಔಟ್ ಪೇಷಂಟ್ ಇದಿರುತ್ತಲ್ಲ ಅಲ್ಲಿಗೆ, ಮತ್ತು ಈ HCG ನಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿದ್ವಿ. ಅಲ್ಲೆಲ್ಲರೂ ಅವ್ರಿಗೆ ನಮ್ಮ ಕಾನ್ಸೆಪ್ಟ್ ಅರ್ಥ ಆಗಕ್ಕೆ ಟೈಮ್ ಬೇಕು.
ಕೆಲವ್ರು ಹೇಳಿದ್ರು ನೀವು ಮ್ಯಾಥ್ಸ್ ಕ್ಲೌನ್ ಆಗಿ ಬಂದು ಮಕ್ಳಿಗೆ ಮ್ಯಾಥ್ಸ್ ಹೇಳ್ಕೊಡಿ ಅಂತಾರೆ, ಕ್ಲೌನ್ ಆಗಿ ಬಂದು ಡ್ಯಾನ್ಸ್ ಹೇಳ್ಕೊಡಿ ಅಂತಾರೆ. ನಮ್ಮ ಕೆಲಸ ಅದಲ್ಲ. ನಮ್ಮ ಕೆಲಸ ಮಗು ಜೊತೆ ನಾವು ಮಗು ಥರ ಹೋಗಿ ಮಗು ಜೊತೆ ಕನೆಕ್ಟ್ ಬಿಲ್ಡ್ ಮಾಡಿ ಆ ಮಗುಗೆ ಓಕೆ ಆ ಮಗುಗೆ ಅನಿಸ್ಬೇಕು ಓಕೆ ಯಾರು ನನ್ನ ಮಾತು ಕೇಳಲ್ಲ, ಇವನೊಬ್ಬ ಯಾರೋ ಬಂದಿದ್ದಾನೆ ಇವನು ನನ್ನ ಮಾತು ಕೇಳ್ತಾನೆ ಅಂತ. ಅಲ್ಲಿಂದ ಒಂದು ಸ್ವಲ್ಪ ಆ ಮಗು ಓಪನ್ ಅಪ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಖುಷಿ ಬರುತ್ತೆ ಮಗುಗೆ. ಆಮೇಲೆ ಆಸ್ಪತ್ರೆ ವಾತಾವರಣದಲ್ಲಿ ಒಂದಾದರೂ ಒಂದು ಹ್ಯಾಪಿ ಮೆಮೊರಿ ಇರುತ್ತೆ ಮಗುಗೆ. ಓಕೆ, ನಾವಿರೋದು ಮಗುಗೆ ಡಾಕ್ಟ್ರೇ ಹೇಳ್ದಂಗೆ ನಾನು ಸೂಜಿ ಚುಚ್ತಾ ಇದ್ದೀನಿ ಮಗು ಅಳದೇ ಇರಂಗೆ ನೋಡ್ಕೋ, ಅದಕ್ಕೆಲ್ಲ ನಾವಿರೋದು. ಸೊ ಈ ಥರ ಯಾರಿಗೂ ಗೊತ್ತಿರಲಿಲ್ಲ ಅದು. ಮತ್ತು ಸುಮಾರು ಜನಕ್ಕೆ ಡೌಟ್ ಇತ್ತು, ಇವ್ರು ಏನು ಮಾಡ್ತಾರೆ, ಯಾಕೆ ಬೇಕು ಇವರು ಅಂತ. ಸೊ ನಮಗೆ ಅಷ್ಟು ಅವಕಾಶ ಸಿಕ್ಕಿರಲಿಲ್ಲ. ಇಲ್ಲಿ ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಂಜಯ್ KS ಅನ್ನೋರು ಡೈರೆಕ್ಟ್ರು, ಮತ್ತು ಡಾಕ್ಟರ್ ರಮೇಶ್ ಅನ್ನೋರು HOD ಆಗಿದ್ದರು. ಅವ್ರಿಗೆ ಗೊತ್ತಿತ್ತು ಇದ್ರ ಬಗ್ಗೆ, ಮುಂಬೈಯಲ್ಲಿ ಮತ್ತು ವೆಸ್ಟಲ್ಲೆಲ್ಲ ನೋಡಿದರು. ಓಕೆ, ಸೊ ಅವ್ರಿಗೊಂದು ಐಡಿಯಾ ಇತ್ತು. ಸೊ ನಾವು ಹೇಳಿದ್ದಕ್ಕೆ ಅವರು ಓಪನ್ ಆಗಿ ಸರಿ ನಮಗೆ ಇದು ಗೊತ್ತಿದೆ, ನೀವು ಬಂದು ಟ್ರೈ ಮಾಡಿ ನೋಡೋಣ, ಬಟ್ ಕ್ಯಾಶುವಲ್ ಆಗಿ ಮಾಡಬಾರ್ದು, ಏನೋ ಸುಮ್ಮನೆ ಬಂದು ಮನ್ಸಿಗೆ ಬಂದಂಗೆ ಮಾಡಿದ್ರೆ ಉಪಯೋಗ ಇಲ್ಲ, ಇದು ಆಸ್ಪತ್ರೆ ಇದು ಆಯಿತಾ, ಅವ್ರದ್ದು ನಾವು ಅವ್ರ ಪ್ರೈವಸಿ ಗಮನ ಇಟ್ಕೋಬೇಕು ಅಂಥೇಳಿ ನಮ್ಗೊಂದಷ್ಟು ದಿನ 1-2 ತಿಂಗಳು ನೋಡಿದ್ರು ಏನು ಕೆಲಸ ಮಾಡ್ತೀವಿ ಅಂತ. ಸೊ ನಾವು ಕೆಲಸ ಮಾಡೋದು ನೋಡಿ ಅದರ ಏನೋ ಎಫೆಕ್ಟ್ಸ್ ಏನಿತ್ತು, ಪರಿಣಾಮ ಏನಿತ್ತು ಅದನ್ನು ನೋಡಿ ಅಲ್ಲಿರೋ ನರ್ಸ್ಗಳು, ಡಾಕ್ಟ್ರು, ಸೆಕ್ಯೂರಿಟಿ ಅವರು, ಅವ್ರ ಅಪ್ಪ ಅಮ್ಮಂದ್ರು ಅವ್ರದ್ದೆಲ್ಲ ಫೀಡ್ಬ್ಯಾಕ್ ತೊಗೊಂಡು ಇದು ಭಾಳ ನಮಗೆ ಹೆಲ್ಪ್ ಆಗ್ತಿದೆ ಅಂತ. ಈಗ 2 ವರ್ಷ ಆಯಿತು ನಾವು ಕೆಲಸ ಮಾಡೋಕ್ಕೆ ಕಂಟಿನ್ಯೂ ಆಗಲ್ಲಿ. ಬೇರೆ ಅದು ಈಗಿನ ಪ್ರೆಸೆಂಟ್ ಇದಕ್ಕೆ ನೀವು ಮತ್ತೆ ಯಾರನ್ನು ಕೇಳಕ್ಕೆ ಹೋಗ್ಲಿಲ್ವಾ ಬೇರೆ ಆಸ್ಪತ್ರೆಯಲ್ಲಿ? ಈಗ ನಮ್ಮ ತಂಡದಲ್ಲಿ 6 ಜನ ಇದ್ದೀವಿ. ಓಕೆ, ಆಮೇಲೆ ನಾವೆಲ್ಲರೂ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಮುಂಚೆ ನಾವು ಆಸ್ಪತ್ರೆ ಒಂದೇ ಅಲ್ಲ, ಇದನ್ನ ಹೇಳ್ಬೇಕು, ಬೇರೆ ಬೇರೆ ಬೆಂಗಳೂರಲ್ಲಿ ಸ್ಲಮ್ ಏರಿಯಾಗಳಿಗೆ ಹೋಗಿ ಅಲ್ಲೂ ಕೆಲಸ ಮಾಡಿದ್ದೀವಿ. ಓಕೆ, ಇದು ಇಂಟ್ರೆಸ್ಟಿಂಗ್. ಇದು ಸ್ಲಮ್ ಏರಿಯಾಗೆಲ್ಲ ಹೋದಾಗ ಅಲ್ಲಿ ಯಾವ ಥರ ಕ್ಲೌನಿಂಗ್, ಇದು ಹೆಲ್ತ್ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಾಗೆ ಅಲ್ಲೋದಾಗ ಯಾವ ಥರ ಈ ಕ್ಲೌನಿಂಗ್ ಅನ್ನೋದು ಎಲ್ರಿಗೂ ಅನ್ವಯ ಆಗುತ್ತೆ. ಈಗ ನಾನು ಹೇಳ್ದಂಗೆ ನನ್ನನ್ನೇ ಚೇಂಜ್ ಮಾಡ್ತು. ಓಕೆ ಓಕೆ, ನನ್ನನ್ನೇ ನಾನು ಹೆಂಗೆ ನನ್ನ ಜೀವನ ನೋಡ್ತಾ ಇದ್ದೀನಿ ಅದನ್ನು ಬದಲಾಯಿಸಂಗೆ ಮಾಡ್ತು, ನನ್ನ ಲೈಫನ್ನ ನನ್ನ ಲೈಟ್ನೆಸ್ ಬರೋಂಗೆ ಮಾಡ್ತು. ಸೊ ಇದು ಎಲ್ರಿಗೂ ಬೇಕು. ಸ್ಲಮ್ಗೆ ಹೋದಾಗ ಅಂದ್ರೆ ಅದ್ರ ಉದ್ದೇಶ ಏನಿತ್ತು? ಸ್ಲಮ್ಮಲ್ಲಿ ಹೋಗಿ ಸ್ಲಮ್ಗೆ ಹೋದಾಗ ಏನು ಉದ್ದೇಶ ಇತ್ತು ಅಂದರೆ, ನಾನು ಮೊದಲನೇ ಸಲ ನಮ್ಮ ಈಗೋರು ಒಂದು ಸ್ಲಮ್ಗೆ ಹೋಗೋಣ ನಾವು ಕ್ಲೌನಿಂಗ್ ಮಾಡೋಕ್ಕೆ ಅಂದಾಗ ನಾನು ಇದೇ ಪ್ರಶ್ನೆ ಮಾಡಿದ್ದೆ, ಸ್ಲಮ್ಗೆ ಯಾಕೆ ಹೋಗ್ಬೇಕು, ಅವರು ಏನು ನಮ್ಮನ್ನು ಕರೆದಿದ್ದಾರಾ, ಅವರಿಂದ ಅವ್ರಿಗೇನಾದರೂ ನಮ್ಮಿಂದ ಆಗತ್ತಾ ಅಂತ. ಹೌದು, ಅವನು ಒಂದು ಮಾತು ಹೇಳ್ದ, ನಾವು ಅಲ್ಲಿ ಒಂದು ಸೇತುವೆ ಕಟ್ಟಕ್ಕೆ ಹೋಗ್ತೇವೆ, ವಿ ಲೆಟ್ಸ್ ಗೋ ಆ್ಯಂಡ್ ಬಿಲ್ಡ್ ಅ ಬ್ರಿಡ್ಜ್ ಅಂತ. ನಂಗೆ ಅರ್ಥ ಆಗಲಿಲ್ಲ, ಏನಪ್ಪ ನೀನು ಈ ಥರ ಮಾತಾಡ್ತಾ ಇದೆಯಾ, ಏನು ಬಿಲ್ಡ್ ಅ ಬ್ರಿಡ್ಜು ಅಂತೆಲ್ಲ ಅರ್ಥ ಆಗಿರಲಿಲ್ಲ. ಸರಿ ಆಯಿತು ನೀನು ಹೇಳಿದೆಯಲ್ಲ ಅಂತ ಒಂದು NGO ಜೊತೆ ಮಾತಾಡಿ ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಹೋದ್ವಿ. ಹಿಂಗೆ ಒಂದು 2-3 ಸೆಷನ್ ಆಯಿತು. ಒಂದಿನ ನಾನು ಮತ್ತು ಲಿಂಡಾ ಅನ್ನೋರು ಒಂದು RR ನಗರದಲ್ಲಿ ಒಂದು ಸ್ಲಮ್ಗೆ ಹೋಗಿದ್ವಿ. ಅಲ್ಲಿ ನಾವು ಕ್ಲೌನ್ಸ್ ಅಂದರೆ ಯಾವ ಥರ ಅಂದರೆ, ನಾವು ಎಲ್ಲರಿಗಿಂತ ಕೆಳಮಟ್ಟದಲ್ಲಿರೋರು, ಈಗ ಆಸ್ಪತ್ರೆಯಲ್ಲಾಗಲಿ ಅಥವಾ ಯಾವುದೇ ಎಲ್ಲೇ ಆಗಲಿ ನಮ್ಮ ಸ್ಟೇಟಸ್ಸು ಲೋಯೆಸ್ಟ್ ಆ ಎನ್ವಿರಾನ್ಮೆಂಟಲ್ಲಿ. ಸೊ ನಮಗಿಂತ ಎಲ್ಲರೂ ಬೆಟರು, ನನ್ನಷ್ಟು ಮುಟ್ಟಾಳ ಇನ್ಯಾರೂ ಇಲ್ಲ. ಸೊ ಅಲ್ಲಿ ಹೋದಾಗ ಆ ಸ್ಲಮ್ ಏರಿಯಾನಲ್ಲಿ ಒಂದು ಸಣ್ಣ ಜರಿ ಥರ ಹರಿತಾ ಇತ್ತು, ಸಣ್ಣದು ಮೋರಿ ಅದು. ನಾವು ಒಂದು ಆಟ ಶುರು ಮಾಡಿದೆ, ಈ ನನಗೆ ಇದು ಹೆಂಗಪ್ಪ ದಾಟೋದು ನನಗೆ ಗೊತ್ತಾಗ್ತಾ ಇಲ್ಲ, ನಡ್ಕೊಂಡು ಹೋದರೆ ಬಿದೋಗ್ತೀನಿ, ಆ ಥರ ಆಟ ಶುರು ಮಾಡಿದೆ. ಆವಾಗ ಎಲ್ಲಿಂದನೋ ಇಷ್ಟೇ ಚಿಕ್ಕ ಹುಡುಗ, ಒಂದು 4-5 ವಯಸ್ಸಿರ್ಬೋದು, ಎಲ್ಲೋ ಇದ್ದ ಅವನು ಓಡ್ಕೊಂಬಂದ್ಬಿಟ್ಟು ಒಂದು ಅಲ್ಲಿ ಮರದ ದಿಮ್ಮಿ ಇತ್ತು, ತೊಗೊಂಬಂದು ಬ್ರಿಡ್ಜ್ ಮಾಡಿಕೊಟ್ಟ ನನಗೆ. ಬ್ರಿಡ್ಜ್ ದಾಟಿದೆ. ಅವತ್ತು ಗೊತ್ತಾಯ್ತು, ಓ ಇದಲ್ವಪ್ಪ. ಆಮೇಲೆ ಅವನಿಗೆ ಅವತ್ತು ನಾನು ಏನೋ ಸಾಧನೆ ಮಾಡಿದೆ, ನನಗೆ ನನ್ನ ಕೈಯಲ್ಲೂ ಏನೋ ಆಗತ್ತೆ ಅನ್ನೋದೊಂದು ಖುಷಿ ಇತ್ತು, ಪಾಸಿಟಿವ್ನೆಸ್ ಇತ್ತು. ಎಷ್ಟೊಂದು ಈ ಥರ ಕಥೆಗಳಿದೆ. ಒಂದು ಸತಿ ಚಿಕ್ಕನಾಯಕನಹಳ್ಳಿಗೆ ಹೋದಾಗ ನಾನು ಈಗೋರು ಅಲ್ಲೊಬ್ಬ 17-18 ವರ್ಷದ ಹುಡುಗ ಇದ್ದ. ಅವನು ಕುಡ್ದಿದ್ದ ಚೆನ್ನಾಗಿ, ಬಟ್ ಮಜಾ ಅಂದರೆ ನಾವು ಬಂದಾಗ ನಮ್ಮನ್ನು ರಿಜೆಕ್ಟ್ ಮಾಡ್ದ. ನೀವು ಯಾಕೆ ಬರ್ತೀರಾ, ನಮಗೆ ಗೊತ್ತು ನಿಮ್ದೆಲ್ಲ ಹಣೆ ಬರ, ಒಂದು ಕೆಲಸ ಮಾಡಿ ಇದೆಲ್ಲ ಮಾಡೋ ಬದಲು ನಂಗೆ ಒಂದು 100 ರೂಪಾಯಿ ಕೊಡಿ ಅಂದ. ನಾವು ಕ್ಲೌನ್ಸ್ ಆಗಿ ಹೋಗಿದ್ವಲ್ಲ, ಸೊ ಅದೇ ಆಟ ಆಡಿ ಇಲ್ಲ ಅದಿಲ್ಲ ನಮ್ಮ ಹತ್ರ ಅಂತೆಲ್ಲ ಆಟ ಆಡಿ, ಆಮೇಲೆ ಅವನ ಹತ್ರ ಗಮನ ಬಿಟ್ಟು ಬೇರೆಯವ್ರ ಜೊತೆ ಆಟ ಆಡ್ತಾ ಇದ್ವಿ. ಸ್ವಲ್ಪ ಹೊತ್ತಾದಮೇಲೆ ಈಗೋರು ಏನು ಮಾಡಿದ್ರು, ಏನೋ ಒಂದು ಮ್ಯಾಜಿಕ್ ಮಾಡಿ ಅವನ ಹತ್ರ ಅದು ಸಿಕ್ತು, ಅವನ ಹತ್ರ ಮ್ಯಾಜಿಕ್ ಮಾಡಿದ್ರು ಆ ಹುಡುಗನ ಹತ್ರ. ಸಡನ್ನಾಗಿ ಒಂದು 20 ಜನ ಆ ಹುಡುಗನ ಸುತ್ತುವರೆದು ಅವನಿಗೆ ಕ್ಲಾಪ್ ಮಾಡಿದ್ರು. ಅದಾದಮೇಲೆ ಒಂದು 2 ನಿಮಿಷ ಅವನಿಗೆ ಮುಖ ಚೇಂಜ್ ಆಯಿತು. ಒಂದು 5 ನಿಮಿಷ ಆದಮೇಲೆ ನಾವು ಇನ್ನೆಲ್ಲ ಹೋಗಿದ್ವಿ, ಇನ್ಯಾರ ಜೊತೆನೋ ಆಟ ಆಡ್ತಾಯಿದ್ವಿ. ಅವ್ನು ಬಂದ್ಬಿಟ್ಟು ನಮಗೆ 20 ರೂಪಾಯಿ ಕೊಡೋಕೆ ಬಂದ. ಸೊ ನನಗೆ ನೋಡ್ಬಿಟ್ಟು ಏನಿದು, ನಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದವನು ಅವ್ನ ಸ್ಟೇಟಸ್ ಚೇಂಜ್ ಆಗಿದ್ದು ನನಗೆ ಭಾಳ ಆಶ್ಚರ್ಯ ಆಯಿತು. ಒಂದೇ ಒಂದು ಸೆಷನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗುತ್ತೆ ಅಂದರೆ
ಮನುಷ್ಯಂಗೆ ಎಂಪವರ್ ಮಾಡೋಕ್ಕೆ ಒಂದು ತಾಕತ್ತಿದೆ ಈ ಆರ್ಟ್ ಫಾರ್ಮಲ್ಲಿ ಅಂತ ಒಂದು ರಿಯಲೈಸ್ ಆಯಿತು. ರಿಯಲೈಸ್ ಈ ಥರ ಸುಮಾರು ಕಥೆಗಳು ಆಸ್ಪತ್ರೆಯಲ್ಲೂ ಆಗಿವೆ. Okay. ತುಂಬ ಥ್ಯಾಂಕ್ಸ್. ಇಡೀ ಆ ಕ್ಲೌನ್ ಬಗ್ಗೆ ಇದರ ಎಫೆಕ್ಟ್ಸು ಮತ್ತು ನಾವು ಮಾಡ್ತಿರೋ ತುಂಬ ಚಿಕ್ಕ ಕೆಲಸ ಆದರೂ ವೀಕ್ಷಕರೇ ಅದ್ರ ಪರಿಣಾಮಗಳು ಭಾಳ ಮಹತ್ವದಾಗಿರುತ್ತೆ. ಅದು ಒಂದು ಪಾಸಿಟಿವ್ನೆಸ್ಸು ಮತ್ತು ಹೊಸತನಗಳನ್ನು ಸಿಗುತ್ತೆ ಅಂತ ನಮ್ಗೆ ಇಷ್ಟೊತ್ತು ಶ್ರೀಹರ್ಷ್ ಅವರು ಅವರ ಸಂಸ್ಥೆ ಮೂಲಕ ಅದು ಮನುಷ್ಯರೆಲ್ಲ ಪಾಸಿಟಿವ್ನೆಸ್ ಆಗಿರ್ಬೋದು, ಹೆಲ್ತ್ ಕ್ಲೌನಿಂಗ್ ಮೂಲಕ ಬೇರೆಯವ್ರಿಗೆ ಅವರು ಎಷ್ಟೇ ಕಷ್ಟ ಇರೋ ಅದ್ರ ಜೊತೆ ಅವ್ರಿಗೆ ಒಂದು ಹೀಲಿಂಗ್ ಥೆರಪಿ ಥರ ನೀವು ಮಾಡ್ತಿರೋದಕ್ಕೆ ನಮ್ಮ ವಾಹಿನಿ ಮೂಲಕ ಬಹಳ ಶುಭವನ್ನು ಕೋರ್ತಾ ಈ ದಿನದ ಜೀವಪದ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.